Hi, I'm Kaviraj from scoringtarget.com. In today's session, we are going to discuss pictorial writing for GPSTR exam and high school students presented by Kaviraj Jidage. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಪಿಕ್ಟೋರಿಯಲ್ ರೈಟಿಂಗ್ ಬಗ್ಗೆ ಕಲಿತಾ ಇದ್ದೀವಿ. ಅಂದರೆ ಒಂದು ಫೋಟೋವನ್ನು ಕೊಟ್ಟು ಅಥವಾ ಒಂದು ಚಿತ್ರವನ್ನು ಕೊಟ್ಟು ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ವಿವರಣೆಯನ್ನು ಬರೀರಿ ಅಂತ ನಿಮ್ಮ ಎಕ್ಸಾಮ್ಗಳಲ್ಲಿ ಕಾಮನ್ ಆಗಿ ಕೇಳ್ತಾರೆ. ಸೊ ಅದನ್ನು ಯಾವ ಥರ ಬರೀಬೇಕು ಅನ್ನೋದು ಟ್ರಿಕ್ಸ್ ಮತ್ತು ಟಿಪ್ಸ್ ಹೇಳ್ಕೊಡ್ತೀನಿ ಮೊದಲನೇದಾಗಿ. ಅದಾದ ನಂತರ ಇಲ್ಲಿ ನಾವು 2 ಇಮೇಜ್ಗಳನ್ನು ಕೊಟ್ಟಿದ್ದೀವಿ. ಆ 2 ಇಮೇಜ್ಗಳನ್ನ ನಮಗೆ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಸೊ ಮೊದಲನೇದಾಗಿ ಪಿಕ್ಚರ್ ರೈಟಿಂಗ್ ಟ್ರಿಕ್ಸ್ ಮತ್ತು ಟಿಪ್ಸ್ ಏನು ಮಾಡಬೇಕು. ಫಸ್ಟ್ ನಾವು ಅಂದರೆ ಅಬ್ಸರ್ವ್ ದ ಗಿವನ್ ಪಿಕ್ಚರ್ ಆ್ಯಂಡ್ ಇಮ್ಯಾಜಿನ್ ಯುವರ್ ಓನ್ ಸ್ಟೋರಿ. ಸೊ ಕೊಟ್ಟಂಥ ಚಿತ್ರವನ್ನು ಸ್ಪಷ್ಟವಾಗಿ ನೋಡಬೇಕು. ಅಲ್ಲಿ ಕೊಟ್ಟಂಥ ಯಾವ್ಯಾವ ಆಬ್ಜೆಕ್ಟ್ ಇವೆ, ಆ ಚಿತ್ರ ನಿಮಗೆ ಯಾವ ಒಂದು ಸಂದೇಶ ಕೊಡ್ತಾ ಇದೆ, ಅದರಲ್ಲಿ ಯಾವ ಒಂದು ಸ್ಟೋರಿಯನ್ನು ಇಮೇಜ್ ಮಾಡ್ಕೋಬೇಕು ಅಂತ ಅರ್ಥ ಮಾಡ್ಕೋಬೇಕು. ಇನ್ನು ಸೆಕೆಂಡ್ ಟ್ರಿಕ್ ಅಂದರೆ ರೈಟ್ ದ ಸ್ಟೋರಿ ಇನ್ ಅಟ್ಲೀಸ್ಟ್ 2 or 3 ಪ್ಯಾರಾಗ್ರಾಫ್. ಸೊ ಕೊಟ್ಟಂಥ ಒಂದು ಆ ಚಿತ್ರವನ್ನು ನಾವು ಅಟ್ಲೀಸ್ಟ್ ಒಂದು 2 ಅಥವಾ 3 ಪ್ಯಾರಾಗ್ರಾಫಲ್ಲಿ ಒಂದು ಸ್ಟೋರಿಯನ್ನು, ಒಂದು ಕಾಲ್ಪನಿಕ ಕಥೆಯನ್ನು ನೀವು ಬರೀಬೇಕು. ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಇರಬೇಕು. ಅದು ಕಥೆನೇ ಅಂತ ಇರಬೇಕಂತೇನಿಲ್ಲ, ಒಂದು ಪ್ಯಾಸೇಜ್ ರೂಪದಲ್ಲಿದ್ದರೆ ಸಾಕು. ಬಟ್ ಅದು ಅಟ್ಲೀಸ್ಟ್ 2 ರಿಂದ 3 ಪ್ಯಾರಾಗ್ರಾಫಲ್ಲಿ ಮಾಡಿ ಬರೀಬೇಕು. ಒಂದೇ ಪ್ಯಾರಾಗ್ರಾಫ್ ಬರೆದ್ರೆ ನೀಟ್ ಅನಿಸೋದಿಲ್ಲ. ಇನ್ನು ಮೂರನೇದು ಸ್ಟ್ರಿಕ್ಟ್ಲಿ ಫಾಲೋ ವರ್ಡ್ ಲಿಮಿಟ್ ಆಫ್ 120 ವರ್ಡ್ಸ್. ಸೊ ನಿಮ್ಮ ಚಿತ್ರಕ್ಕೆ ರೈಟಿಂಗ್ ಸಂಬಂಧಪಟ್ಟಂತೆ ನಮ್ಮ GPSTR ಎಕ್ಸಾಮ್ಗಳಿಗೆ 120 ಲೆಟರ್ಗಳ ಒಂದು ಲಿಮಿಟ್ ಇರುತ್ತೆ. ಸೊ ಆ 120ಗಳಲ್ಲೇ ನೀವು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇನ್ನು ನಾಲ್ಕನೇದು ರೈಟ್ ದಿ ಸೆಂಟೆನ್ಸ್ ಇನ್ ಕರೆಕ್ಟ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್. ಇನ್ನು ಪಿಕ್ಟರ್ ರೈಟಿಂಗ್ ಬಗ್ಗೆ ನಾವು ಯಾವ ಸೆಂಟೆನ್ಸನ್ನು ಫ್ರೇಮ್ ಮಾಡ್ತಾ ಇರ್ತೀವೋ ಆ ಸೆಂಟೆನ್ಸ್ ಆದಷ್ಟು ಗ್ರಾಮ್ಯಾಟಿಕಲ್ ಆಗಿ ಕರೆಕ್ಟಾಗಿರುವ ಹಾಗೆ ನೋಡ್ಕೋಬೇಕು. ಆಮೇಲೆ ಈ 5ನೇದು ಟ್ರಿಕ್ಸ್ ಏನಂದರೆ ಯೂಸ್ ಕರೆಕ್ಟ್ ಪಂಕ್ಚುವೇಷನ್ ಮಾರ್ಕ್ಸ್. ಸೊ ಫುಲ್ ಸ್ಟಾಪ್ ಆಗಿರ್ಬೋದು, ಕಾಮ ಆಗಿರ್ಬೋದು, ಕ್ವೆಶನ್ ಮಾರ್ಕ್ ಆಗಿರ್ಬೋದು. ಸೊ ಯಾವುದೇ ಪಂಕ್ಚುವೇಷನ್ ಮಾರ್ಕ್ಸಲ್ಲಿ ಯಾವುದು ಬಳಕೆ ಆಗುತ್ತೆ ಅದನ್ನು ನಾವು ಕರೆಕ್ಟಾಗಿ ಬಳಸಬೇಕು. ಯಾಕಂದರೆ ನಮ್ಮ ಪಿಕ್ಟೋರಿಯಲ್ ರೈಟಿಂಗಲ್ಲಿ ಕಾಮನ್ ಆಗಿ ನಮಗೆ ನೋಡೋದೇ ಗ್ರಾಮ್ಯಾಟಿಕಲ್ ಮತ್ತು ಪಂಕ್ಚುವೇಷನ್ ಮಾರ್ಕ್ಸ್ಗಳನ್ನೇ. ಇನ್ನು 6ನೇದು ಯುವರ್ ಸ್ಟೋರಿ ಶುಡ್ ಬಿ ರಿಲೇಟೆಡ್ ಟು ದಿ ಗಿವನ್ ಪಿಕ್ಚರ್ ಓನ್ಲಿ. ನೀವು ಬರೆದಂಥ ಒಂದು ಪ್ಯಾರಾಗ್ರಾಫ್ ಅಥವಾ ಕತೆ ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆಯೇ ಆಗಿರಬೇಕು. ಚಿತ್ರ ಒಂದು, ನೀವು ಬರೆಯೋದು ಒಂದು ಆಗಿರಬಾರ್ದು. ಇನ್ನು 7ನೇದು ಇಟ್ ಈಸ್ ಆಪ್ಷನಲ್ ಟು ರೈಟ್ ಮಾರಲ್ ಆಫ್ ದ ಸ್ಟೋರಿ. ಇನ್ನು ಸ್ಟೋರಿಯನ್ನು ಬರೆದ ನಂತರ ಕೊನೆಗೆ ಅದರದ್ದು ಒಂದು ಮಾರಲನ್ನು ಬರಿಬೇಕು. ಈ ಒಂದು ಕಥೆಯಿಂದ ಅಥವಾ ದೃಶ್ಯದಿಂದ ಏನು ಕಲ್ತ್ಕೊಳ್ತೀವಿ ಅಂತ. ಸೊ ಇದು ಬರಲೇಬೇಕಂತೇನಿಲ್ಲ, ಇದೊಂದು ಆಪ್ಷನಲ್. ಬಟ್ ಬರೆದರೆ ಒಳ್ಳೆ ಅಂಕಗಳನ್ನ ಸ್ಕೋರ್ ಮಾಡ್ಕೋಬೋದು. ಇನ್ನು 8ನೇ ಏನಂದರೆ ರೈಟ್ ಟು ಬೆಟರ್ ಟು ರೈಟ್ ಇನ್ ಸಿಂಪಲ್ ಆರ್ ಕಾಂಪೌಂಡ್ ಸೆಂಟೆನ್ಸ್. ಇನ್ನು ಆದಷ್ಟು ಚಿತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಪ್ಯಾರಾಗ್ರಾಫನ್ನು ಬರ್ತೀವೋ ಆದಷ್ಟು ಅವುಗಳನ್ನು ಸಿಂಪಲ್ ಸೆಂಟೆನ್ಸಲ್ಲಿ ಬರೀರಿ ಅಥವಾ ಕಾಂಪೌಂಡ್ ಸೆಂಟೆನ್ಸಲ್ಲಿ ಬರೀತಕ್ಕಂಥ ಪ್ರಯತ್ನ ಮಾಡಿ. ಟೂ ಮಚ್ ಡಿಫಿಕಲ್ಟ್ ಒಂದು ಸೆಂಟೆನ್ಸ್ ಸ್ಟ್ರಕ್ಚರನ್ನು ಮಾಡೋದು ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿ ಬರೆದರೆ ಸಾಕು. ಇಷ್ಟು ನೀವು ಫಾಲೋ ಅಪ್ ಮಾಡಿದ್ರೆ ಒಳ್ಳೆಯ ಅಂಕವನ್ನು ಸ್ಕೋರ್ ಮಾಡ್ಕೋಬೋದು. ಓಕೆ, ನಾವೀಗ ಒಂದು ಮಾಡೆಲನ್ನು ನೋಡೋಣ. ಮೊದಲನೇ ದೃಶ್ಯದಲ್ಲಿ ಏನು ಕೊಟ್ಟಿದ್ದಾರೆ ನಿಮ್ಮ ಪ್ರಶ್ನೆ ಎಕ್ಸಾಮ್ಗಳಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ, ರೈಟ್ ಆನ್ ಅಕೌಂಟ್ ಆಫ್ ವಾಟ್ ಇಟ್ ಸಜೆಸ್ಟ್ಸ್ ಟು ಯು ಇನ್ ಅಬೌಟ್ 120 ವರ್ಡ್ಸ್. ಈ ಚಿತ್ರವನ್ನು ನೋಡ್ಕೊಳ್ಳಿ, ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ವಿವರಣೆಯನ್ನು 120 ಪದಗಳಲ್ಲಿ ಬರೀರಿ ಅಂತ ಒಂದು ಪ್ರಶ್ನೆ. ಮತ್ತೇನು ಕೇಳ್ತಾರೆ, ದೇರ್ ಮಸ್ಟ್ ಬಿ ಕ್ಲಿಯರ್ ಕನೆಕ್ಷನ್ ಬಿಟ್ವೀನ್ ದ ಪಿಕ್ಚರ್ ಆ್ಯಂಡ್ ಯುವರ್ ಕಂಪೋಸಿಷನ್. ನೀವು ಬರೆದಂಥ ಒಂದು ಈ ಕಂಪೋಸಿಷನ್, ಒಂದು ಪ್ಯಾರಾಗ್ರಾಫ್ ಮಧ್ಯೆ ಮತ್ತು ಈ ಚಿತ್ರದ ಮಧ್ಯೆ ಸಂಬಂಧ ಇರಬೇಕು ಅಂತ. ಇದು ಒಟ್ಟು ನಿಮಗೆ 10 ಅಂಕದ ಪ್ರಶ್ನೆಯಾಗಿ ಕೇಳೋದ್ರಿಂದ ತುಂಬಾ ಕೇರ್ಫುಲ್ಲಾಗಿ ನೀವು ಓದ್ಕೋಬೇಕು. ಸ್ಪೆಷಲಾಗಿ ನಮ್ಮ GPSTR ಎಕ್ಸಾಮ್ಗಳಿಗೆ 10 ಅಂಕದ ಪ್ರಶ್ನೆಯಾಗಿ ಮತ್ತು ಹೈಸ್ಕೂಲ್ ಮಟ್ಟದ ವಿದ್ಯಾರ್ಥಿಗಳಿಗೆ 3 ಅಂಕದ ಪ್ರಶ್ನೆಯಾಗಿ ಇದು ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಸೊ 10 ಅಂಕಕ್ಕೆ ನಮಗೆ GPSTR ಕೇಳಿದಾಗ ಜಾಸ್ತಿ ಬರೀಬೇಕಾಗುತ್ತೆ. ಅಂದರೆ 120 ವರ್ಡನ್ನು ಲಿಮಿಟಲ್ಲಿ ಬರೀಬೇಕಾಗುತ್ತೆ. ಇನ್ನು ಹೈಸ್ಕೂಲ್ ಮಟ್ಟದ ವಿದ್ಯಾರ್ಥಿಗಳು 4 ರಿಂದ 5 ಲೈನಲ್ಲಿ ಬರೆದ್ರೆ ಸಾಕು. ಸೊ ಈಗ ನಾವು ಫೋಟೋದಲ್ಲಿ ನಾವು ಏನು ಕಾಣ್ತಾ ಇದ್ದೀವಿ ಅಂದರೆ ಇಲ್ಲೊಂದು ನದಿ ಹರಿತಾ ಇದೆ, ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾನೆ, ಅದನ್ನು ಹಿಂದ್ಗಡೆ ಒಂದು ಮರ ಇದೆ, ನೀರಿನಲ್ಲಿ ಒಬ್ಬ ದೇವರ ಪ್ರತ್ಯಕ್ಷನಾಗಿದ್ದಾನೆ, ಆತನ ಕೈಯಲ್ಲಿ ಒಂದು ಕೊಡ್ಲಿ ಇದೆ, ಬಂಗಾರದ ಕೊಡ್ಲಿ. ಸೊ ಈ ದೃಶ್ಯ ನೋಡಿದಾಗ ನಮಗೆ ಗೊತ್ತಾಗ್ತಾ ಇದೆ ಒಂದು ಸ್ಟೋರಿ, ನಾವು ಬಾಲ್ಯದಲ್ಲಿ ಕೇಳಿದಂಥ ಒಂದು ಸ್ಟೋರಿ ನೆನಪು ಬರುತ್ತೆ. ಅಥವಾ ನೆನಪು ಬರಲಿಲ್ಲ ಅಂದರೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮದೇ ಆದ ಓನ್ ಆದ ಕಥೆಯನ್ನು ಕೂಡ ಬರಿಬೋದು. ಅಂದರೆ ಇಲ್ಲಿ ಒಂದು ನದಿ ಹರಿತಾ ಇದೆ, ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಧ್ಯಾನ ಮಾಡ್ತಾ ಇದ್ದಾನೆ, ಆತನಿಗೆ ಧ್ಯಾನ ಮಾಡೋ ಸಲುವಾಗಿ ದೇವರು ಒಲಿದಿದ್ದಾನೆ, ಈ ಥರ ಕೂಡ ಬರಿಬೋದು ಸ್ಟೋರಿ ಗೊತ್ತಿಲ್ಲ ಅಂದರೆ. ಸೊ ನಮಗಿದು ಸ್ಟೋರಿ ಗೊತ್ತಿರೋದ್ರಿಂದ ನಾವು ಬರಿತೀವಿ.
ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಕ್ಲಿಯರಾಗಿ ನೋಡ್ಕೊಳ್ಳಿ ಇನ್ನೊಂದ್ಸಲ. ಇಲ್ಲಿ ನದಿ ಹರಿತಾ ಇದೆ, ಒಬ್ಬ ರೈತ ಕೂತಿದ್ದಾನೆ, ಎಲ್ಲ ಮರ ಇದೆ, ಆಮೇಲೆ ಇತ್ತ ಒಬ್ಬ ದೇವರ ಪ್ರತ್ಯಕ್ಷನಾಗಿದ್ದಾನೆ, ಕೈಯಲ್ಲಿ ಒಂದು ಆ್ಯಕ್ಸ್ ಇದೆ. ಓಕೆ, ನಾವೀಗ ಏನು ಬರೀಬೇಕು ನೋಡೋಣ. A woodcutter was chopping down tree on the bank of river. ನದಿಯ ದಂಡೆಯ ಮೇಲೆ ಒಬ್ಬ ಮರ ಕಡಿಯುವನು ಮರವನ್ನು ಕಡಿತಾ ಇದ್ನು. The axe slipped away from his hands and fell down. ಅವನ ಕೈಯಿಂದ ಕೊಡ್ಲಿ ಜಾರಿ ನದಿಗೆ ಬಿದ್ದು into the river. The poor man couldn't even swim. ಆ ವ್ಯಕ್ತಿಗೆ ಈಜಾಡು ಕೂಡ ಬರ್ತಾ ಇರಲಿಲ್ಲ. He thought that his axe was lost forever. He was very sad and started weeping. ಸೊ ಅವನಿಗೆ ಕೊಡ್ಲಿಕ್ಕೆ ನೀರಲ್ಲಿ ಬಿದ್ದಿದ್ರಾಗಿ ತುಂಬಾ ಚಿಂತೆ ಆಯಿತು. ಹೀಗಾಗಿ ಅವನಿಗೆ ಏನಾಗುತ್ತೆ, ಅಳು ಸ್ಟಾರ್ಟ್ ಆಗುತ್ತೆ. ಸಡನ್ಲಿ ದ ಗಾಡ್ ಆಫ್ ದ ಫಾರೆಸ್ಟ್ ಅಪಿಯರ್ಡ್ ಬಿಫೋರ್ ಹಿಮ್. ಸೊ ಆವಾಗ ಅಲ್ಲಿ ಆ ಒಂದು ಸಾಗರದ ಅಥವಾ ಒಂದು ಕಾಡಿನ ದೇವರು ಆ ನೀರಿನಲ್ಲಿ ಪ್ರತ್ಯಕ್ಷನಾಗ್ತಾನೆ. ದ ಗಾಡ್ ಕನ್ಸೋಲ್ಡ್ ಹಿಮ್, ಡೋಂಟ್ ಯು ವರಿ, ಐ ವಿಲ್ ಗೆಟ್ ಬ್ಯಾಕ್ ಯುವರ್ ಆ್ಯಕ್ಸ್ ಫಾರ್ ಯು. ಸೊ ದೇವರು ಪ್ರತ್ಯಕ್ಷನಾಗಿ ನೀನು ಚಿಂತೆ ಮಾಡಬೇಡ, ನಿನ್ನ ಕೊಡ್ಲಿನ ನನಗೆ ವಾಪಸ್ ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಹ್ಯಾವಿಂಗ್ ಸೆಡ್ ದೀಸ್ ವರ್ಡ್ಸ್ ಹಿ ಡೈವ್ಡ್ ಇನ್ ಟು ದ ರಿವರ್. ಇಷ್ಟು ಹೇಳಿ ಆ ದೇವರೇ ಮಾಡ್ತಾನೆ, ನೀರಲ್ಲಿ ಆ ನದಿಯಲ್ಲಿ ಮುಳುಗ್ತಾನೆ. ಆಫ್ಟರ್ ಅ ಫ್ಯೂ ಮೂಮೆಂಟ್ಸ್ ಹಿ ಕೇಮ್ ಔಟ್ ವಿತ್ ಆನ್ ಆ್ಯಕ್ಸ್, ಇಟ್ ವಾಸ್ ಮೇಡ್ ಆಫ್ ಗೋಲ್ಡ್. ಸೊ ಆನಂತರ ದೇವರು ನೀರಿನಲ್ಲಿ ಮುಳುಗಿದಂಥ ದೇವರು ಮೇಲ್ಗಡೆ ಬಂದು ಏನು ಮಾಡ್ತಾನೆ, ಒಂದು ಬಂಗಾರದ ಕೊಡ್ಲಿ ಅಂತ ತೆಗೆದುಕೊಂಡು, ಇಸ್ ದಿಸ್ ಯುವರ್ಸ್ ಹಿ ಆಸ್ಕ್ಡ್. ದೇವರು ಆ ವ್ಯಕ್ತಿಯನ್ನು ಕೇಳ್ತಾನೆ, ಈ ಬಂಗಾರದ ಕೊಡ್ಲಿ ನಿಂದ ಅಂತ. ವುಡ್ ಕಟರ್ ಓನ್ಲಿ ಸೆಡ್ ನೋ, ಇಲ್ಲ ಅದು ನಂದಲ್ಲ ಅಂತ ಹೇಳ್ತಾನೆ. ಸೊ ಮತ್ತೆ ಥರ್ಡ್ ಪ್ಯಾರಾಗ್ರಾಫಲ್ಲಿ ನಾವು ಬರೆಯೋಣ. ಅ ಫ್ಯೂ ಸೆಕೆಂಡ್ಸ್ ಲೇಟರ್ ಹಿ ಕೇಮ್ ವಿತ್ ಅನ್ ಅನದರ್ ಆ್ಯಕ್ಸ್. ಸೊ ದೇವರೇ ಮಾಡ್ತಾನೆ, ಮತ್ತೆ ಮುಳುಗ್ತಾನೆ, ಮುಳುಗಿ ಮತ್ತೊಂದು ಕೊಡ್ಲಿಯನ್ನು ತೊಗೊಂಡ್ಬರ್ತಾನೆ. ಇಟ್ ವಾಸ್ ಮೇಡ್ ಆಫ್ ಸಿಲ್ವರ್, ಅದು ಸಿಲ್ವರ್ದಿರುತ್ತೆ, ಬೆಳ್ಳಿದಿರುತ್ತೆ. ಸೊ ನೋ ನೋ ಸರ್, ದಿಸ್ ಈಸ್ ನಾಟ್ ಮೈನ್. ಅವಾಗ ಆ ಕೊಡ್ಲಿಯನ್ನು ನೋಡಿ ವುಡ್ ಕಟರ್ ಏನು ಹೇಳ್ತಾನೆ, ಇಲ್ಲ ಇದು ಕೂಡ ನಂದಲ್ಲ ಅಂತ ಹೇಳ್ತಾನೆ. ಹಿ ಕೇಮ್ ಔಟ್ ವಿತ್ ದ ಥರ್ಡ್ ಆ್ಯಕ್ಸ್. ದೇವರೇ ಮಾಡ್ತಾರೆ, ಮತ್ತೆ ದೇವ್ ನೀರನ್ನು ಮುಳುಗಿ ಮೂರನೇ ಕೊಡ್ಲಿಯನ್ನು ತೆಗೆದುಕೊಂಡು ಬರ್ತಾನೆ. ದ ವುಡ್ ಕಟರ್ ಕ್ರೈಡ್ ಲೌಡ್ಲಿ ಲುಕಿಂಗ್ ಎಟ್ ದ ಆ್ಯಕ್ಸ್, ಎಸ್ ಇಟ್ ಈಸ್ ಮೈನ್. ಸೊ ಮೂರನೇ ಕೊಡ್ಲಿ ತೊಗೊಂಬಂದಾಗ ಆ ಒಬ್ಬ ಕಟ್ಟಿಗೆ ಮರ ಕಡಿಯವನೇ ಮಾಡ್ತಾನೆ, ಹೌದು ಹೌದು ಇದು ನಂದೇ ಇದೆ ಅಂತ ಕೂಗ್ತಾನೆ. ದ ವುಡ್ ಕಟರ್ ಆ್ಯಕ್ಸ್ ವಿತ್ ಆನ್ ಐರನ್ ಬ್ಲೇಡ್. ಸೊ ಆತನ ಕೊಡ್ಲಿ ಎದುರಿದಿರುತ್ತೆ ಅಂದರೆ ಕಬ್ಬಿಣದಿರುತ್ತೆ. ದ ಗಾಡ್ ಆಫ್ ದ ಫಾರೆಸ್ಟ್ ವಾಸ್ ಇಂಪ್ರೆಸ್ಡ್ ವಿತ್ ದ ವುಡ್ ಕಟರ್ಸ್ ಹಾನೆಸ್ಟಿ. ಸೊ ಆ ದೇವ್ರಿಗೆ ಏನಾಗುತ್ತೆ, ಈ ಥರ ಒಂದು ಪ್ರಾಮಾಣಿಕತೆಯನ್ನು ನೋಡಿಕೊಂಡು ಬಂಗಾರದ ಕೊಡ್ಲಿ ಸಿಕ್ಕರೂ ಕೂಡ ಕಬ್ಬಿಣದ ಕೊಡ್ಲಿನೇ ತಾನು ತಂದು ಅಂತ ಹೇಳಿ ಒಪ್ಕೊಂಡದ್ದು ನೋಡಿ ದೇವ್ರಿಗೆ ಏನಾಗುತ್ತೆ, ತುಂಬ ಸಂತೋಷ ಆಗುತ್ತೆ ಆತನ ಪ್ರಾಮಾಣಿಕತೆ ಕಂಡು. ಕೀಪ್ ಆಲ್ ದೀಸ್ ಆಫ್ 3 ಆಫ್ ದೀಸ್ ಆಕ್ಸೆಸ್ ಆ್ಯಸ್ ಅ ಪ್ರೆಸೆಂಟ್ ಫಾರ್ ಮೀ. ಅವಾಗ ದೇವ್ರು ಹೇಳ್ತಾನೆ, ನಿನ್ನ ಈ ಪ್ರಾಮಾಣಿಕತೆಯನ್ನು ಮೆಚ್ಚಿ ಈ 3 ಕೊಡ್ಲಿಯನ್ನು ನಾನು ಕಾಣಿಕೆಯಾಗಿ ಕೊಡ್ತಾ ಇದ್ದೀನಿ, ತೀರ್ಕೋ ಅಂತ ದೇವರು ಎಲ್ಲವನ್ನ ಕೊಟ್ಟು ಹೋಗ್ತಾನೆ. ದ ಗಾಡ್ ಅಟರ್ಡ್ ದೀಸ್ ವರ್ಡ್ಸ್ ಆ್ಯಂಡ್ ಡಿಸಪಿಯರ್ಡ್. ದೇವರು ಈ ಮಾತನ್ನು ಹೇಳಿ ಅಲ್ಲಿಂದ ಮಾಯವಾಗ್ತಾನೆ. ಇದು ಒಂದು ಮಾಡೆಲ್. ಸೊ ಇನ್ನೊಂದು ಮಾಡೆಲನ್ನು ಕಲಿಯೋಣ. ಇಲ್ಲಿ ನಾವು ಪ್ರಶ್ನೆ ನೋಡೋಣ. ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ, ರೈಟ್ ಅನ್ ಅಕೌಂಟ್ ಆಫ್ ವಾಟ್ ಇಟ್ ಸಜೆಸ್ಟ್ ಟು ಯು ಇನ್ ಅಬೌಟ್ 120 ವರ್ಡ್ಸ್. ದೇರ್ ಮಸ್ಟ್ ಬಿ ಅ ಕ್ಲಿಯರ್ ಕನೆಕ್ಷನ್ ಬಿಟ್ವೀನ್ ದ ಪಿಕ್ಚರ್ ಆ್ಯಂಡ್ ಯುವರ್ ಕಂಪೋಸಿಷನ್. ಸೊ ಸೇಮ್ ಪ್ರಶ್ನೆ ನಿಮಗೆ ಎಕ್ಸಾಮ್ಗಳಲ್ಲಿ ಇದೇ ಥರ ಕೇಳೋದು, ಇದು ಕೂಡ 10 ಅಂಕದ ಪ್ರಶ್ನೆ. ಸೊ ಫೋಟೋದಲ್ಲಿ ನೋಡಿ, ಇಲ್ಲಿ ಒಂದು ಡಾಗ್ ಇದೆ, ಅದರ ಡಾಗ್ನ 3 ಮರಿಗಳಿವೆ, ಇಲ್ಲೆಲ್ಲ ಕೂತ್ಕೊಂಡಿವಿ, ಏನೋ ಮಾತಾಡ್ತೀವಿ. ಸೊ ಇಷ್ಟು ಇದೆ, ಇಷ್ಟರ ಮೇಲೆ ನಾವು ಕಲ್ಪನೆ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು, ಬಟ್ ಈ ದೃಶ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮದು ಯಾವುದು ಕೂಡ ನೀವು ಬರಿಬೋದು. ಓಕೆ, ಈಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಣ. ಅ ಡಾಗ್ ಆ್ಯಂಡ್ ಹರ್ ಪಪ್ಸ್ ಲಿವ್ಡ್ ಆನ್ ಅ ಫಾರ್ಮ್ ವೇರ್ ದೇರ್ ವಾಸ್ ಅ ವೆಲ್. ಒಂದು ಕಾಲದಲ್ಲಿ ಒಂದು ನಾಯಿ, ಅದರ ಮರಿಗಳು ಒಂದು ಬಾವಿಯ ಪಕ್ಕದಲ್ಲಿ ವಾಸಿಸ್ತಾ ಇದ್ದವು. ದ ಮದರ್ ಡಾಗ್ ಟೋಲ್ಡ್ ದ ಪಪ್ಸ್, ಡು ನಾಟ್ ಗೋ ನಿಯರ್ ದ ವೆಲ್ ಆರ್ ಪ್ಲೇ ಅರೌಂಡ್ ಈಟ್. ಸೊ ಅವಾಗ ತಾಯಿ ಇದ್ದಂಥ ನಾಯಿ ಏನು ಹೇಳುತ್ತೆ, ದೊಡ್ಡ ನಾಯಿ ತನ್ನ ಮರಿಗಳಿಗೆ ಹೇಳುತ್ತೆ, ನೋಡ್ರಿ ಆ ಒಂದು ಬಾವಿಯ ಪಕ್ಕದಲ್ಲಿ ಆಟ ಆಡೋಕ್ಕೆ ಹೋಗಬಾರ್ದು ಅಂತ, ಅದರ ಸಮೀಪ ಹೋಗಬಾರ್ದು ಅಂತ ಹೇಳುತ್ತೆ. ಒನ್ ಆಫ್ ದ ಪಪ್ಸ್ ವಂಡರ್ಡ್ ವೈ ದೇ ಶುಡಂಟ್ ಗೋ ಟು ದ ವೆಲ್ ಆ್ಯಂಡ್ ಡಿಸೈಡೆಡ್ ಟು ಎಕ್ಸ್ಪ್ಲೋರ್ ಈಟ್. ಬಟ್ ಒಂದು ಮರಿ ಏನು ಮಾಡುತ್ತೆ, ಅದರಲ್ಲಿ ಯಾಕೆ ಹೋಗಬಾರ್ದು ನಾವು ಬಾವಿ ಸಮೀಪ, ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೋರ್ ಮಾಡಬಾರ್ದು ಅಂತ ಅದು ಯೋಚನೆ ಮಾಡುತ್ತೆ. ಹಿ ವೆಂಟ್ ಟು ದ ವೆಲ್, ಕ್ಲೈಂಬ್ಡ್ ಅಪ್ ದ ವಾಲ್ ಆ್ಯಂಡ್ ಪೀಕ್ಡ್ ಇನ್ ಸೈಡ್. ಸೊ ಆ ನಾಯಿ ಮರಿ ಏನು ಮಾಡುತ್ತೆ, ಹೋಗಬಾರ್ದು ಅಂದರೂ ಕೂಡ ಅದು ಹೋಗುತ್ತೆ.
ಸೊ ಹೋಗಿ ಆ ಒಂದು ಬಾವಿಯ ಪಕ್ಕದಲ್ಲಿ ಮೇಲ್ಗಡೆ ಏರಿ ಏನು ಮಾಡುತ್ತೆ, ನೀರಲ್ಲಿ ಇಣುಕಿ ನೋಡುತ್ತೆ. ಪೀಕ್ಡ್ ಅಂದ್ರೇನು, ಇಣುಕಿ ನೋಡೋದು. ಇನ್ ದೇರ್ ಹಿ ಸಾ ಹಿಸ್ ರಿಫ್ಲೆಕ್ಷನ್ ಆ್ಯಂಡ್ ಥಾಟ್ ಇಟ್ ವಾಸ್ ಅನದರ್ ಡಾಗ್. ಸೊ ಆ ಮರಿ ನಾಯಿಯ ಒಂದು ಮುಖ ಪ್ರತಿಬಿಂಬ ಆ ನೀರಲ್ಲಿ ಕಾಣುತ್ತೆ. ಸೊ ಅದು ಮತ್ತೊಂದು ನಾಯಿ ಇರ್ಬೋದು ಅಂತ ಅದಕ್ಕೆ ಕೋಪ ಬರುತ್ತೆ. ದ ಪಪ್ ಸಾ ದ್ಯಾಟ್ ದ ಅದರ್ ಡಾಗ್ ಇನ್ ದ ವೆಲ್ ಹಿಸ್ ರಿಫ್ಲೆಕ್ಷನ್ ವಾಸ್ ಡೂಯಿಂಗ್ ವಾಟ್ ಎವರ್ ಹಿ ವಾಸ್ ಡೂಯಿಂಗ್. ಸೊ ಆ ನಾಯಿ ಮರಿ ಏನು ಮಾಡ್ತಾ ಇರುತ್ತೋ ಇದು ಕೂಡ ಅದೇ ಥರ ಸೇಮ್ ಮಾಡ್ತಾ ಇರುತ್ತೆ. ಅದಕ್ಕೆ ಅನಿಸುತ್ತೆ ಅದು ಬೇರೆ ನಾಯಿ ಇರ್ಬೋದು ಅಂತ. ಆ್ಯಂಡ್ ಗಾಟ್ ಆ್ಯಂಗ್ರಿ ಫಾರ್ ಇಮಿಟೇಟಿಂಗ್ ಹಿಮ್. ಇದು ಯಾವ ಥರ ಮಾಡುತ್ತೋ ಅದು ಕೂಡ ಅದೇ ಥರ ಮಾಡ್ತಾ ಇರೋದ್ರಿಂದ ಅದಕ್ಕೆ ತುಂಬ ಕೋಪ ಬರುತ್ತೆ. ಬಟ್ ಅದಕ್ಕೆ ತನ್ನ ಪ್ರತಿಬಿಂಬ ಅಂತ ಗೊತ್ತಿರೋದಿಲ್ಲ, ಯಾಕಂದರೆ ಮರಿ ಇರುತ್ತೆ ಅಲ್ಲ. ಹಿ ಡಿಸೈಡ್ ಟು ಫೈಟ್ ವಿತ್ ಅ ಡಾಗ್ ಆ್ಯಂಡ್ ಜಂಪ್ ಇನ್ ಟು ದ ವೆಲ್. ಸೊ ಆ ನಾಯಿ ಮೇಲೆ ಕೋಪ ತೀರಿಸ್ಕೋಬೇಕು ಅಂತ ಅದ್ರ ಜೊತೆ ಫೈಟ್ ಮಾಡಬೇಕಂತ ನಾಯಿ ಮರಿ ಏನು ಮಾಡುತ್ತೆ, ಬಾವಿಯಲ್ಲಿ ಹಾರುತ್ತೆ. ಓನ್ಲಿ ಟು ಫೈಂಡ್ ನೋ ಡಾಗ್ಸ್ ದೇರ್ ಹಿ ಬಾರ್ಕ್ಡ್ ಆ್ಯಂಡ್ ಸ್ವಾಮ್ ಅಂಟಿಲ್ ದ ಫಾರ್ಮರ್ ಕೇಮ್ ಆ್ಯಂಡ್ ರೆಸ್ಕ್ಯೂಡ್ ಹಿಮ್. ಸೊ ಕೊನೆಗೆ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವುದೇ ನಾಯಿ ಇಲ್ಲ ಅಂತ. ಹೀಗೆ ಬಗಳಿ ಹಾಗೆ ನೀರಲ್ಲಿ ಈಜಾಡ್ತಾ ಇರುತ್ತೆ. ಕೊನೆಗೆ ಒಬ್ಬ ರೈತ ಬಂದು ಅದನ್ನು ರಕ್ಷಿಸ್ತಾನೆ. ದ ಪಬ್ ಹ್ಯಾಡ್ ಲರ್ನ್ ಹಿಸ್ ಲೆಸನ್. ಸೊ ಇದ್ರ ಮೂಲಕ ನಾಯಿ ಮರಿ ಒಂದು ಪಾಠವನ್ನು ಕಲ್ತ್ಕೊತು. ಏನಂತ, ಹಿರಿಯರ ಮಾತನ್ನು ಕೇಳಬೇಕು ಅಂತ. ಸೊ ಈ ಕಥೆಯ ಮಾರಲ್ ಏನು? ಆಲ್ವೇಸ್ ಲಿಸನ್ ಟು ವಾಟ್ ದ ಎಲ್ಡರ್ ಸೇಸ್. ಹಿರಿಯರು ಹೇಳಿದ ಮಾತನ್ನು ಗೌರವದಿಂದ ಕಾಣಬೇಕು. ಕ್ವೆಶನ್ ದೆಮ್ ಬಟ್ ಡು ನಾಟ್ ಡಿಫೈ ದೆಮ್. ಕ್ವೆಶನ್ ಮಾಡಿರಿ ಬಟ್ ಅವರಿಗೆ ಸೋಲ್ಸಕ್ಕೆ ಹೋಗಬಾರ್ದು ಅಂತ. ಇಷ್ಟು ಇವತ್ತಿನ ಒಂದು ಕಥೆಯಲ್ಲಿ ನಾವು ಕಲಿತಾ ಇರೋದು. ಸೊ ಈ ಎರಡು ಕಥೆಗಳ ಜೊತೆಗೆ ನಾವು ಇನ್ನೊಂದು ಏನು ಕಲಿಬೇಕಂದ್ರೆ, ಇಲ್ಲಿ ಯಾವ ಥರ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರನ್ನು ಯೂಸ್ ಮಾಡಿದ್ದಾರೆ ಅಂತ. ಯಾಕಂದರೆ ನಾವು ಬರೀ ಚಿತ್ರವನ್ನು ಕಲಿತ್ರೆ ನಮಗೆ ಪ್ರೊಫೈಲ್ ರೈಟಿಂಗ್ ಬಗ್ಗೆ ಪಿಕ್ಚರ್ ರೈಟಿಂಗ್ ಒಂದು 10 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಬಟ್ ಗ್ರಾಮ್ಯಾಟಿಕಲಿ ನಮಗೆ ಎಕ್ಸಾಮ್ ಮೇಲೆ ಕೂಡ ನಮಗೆ ಇದರಿಂದ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇದೆ. ಅಂದರೆ ಪ್ಯಾಸೇಜಸ್ ಕೇಳ್ಬೋದು ಅಥವಾ ಗ್ರಾಮ್ಯಾಟಿಕಲಿ. ಈಗ ನೋಡಿ, ಆ ವುಡ್ ಕಟರ್ ವಾ ಚಾಪಿಂಗ್ ಡೌನ್. ಈ ಚಾಪಿಂಗ್ ಡೌನ್ ಅನ್ನೋದು ಒಂದು ನಮಗೇನಾಗುತ್ತೆ, ಫ್ರೇಸಲ್ ವರ್ಬ್ ಆಗುತ್ತೆ. ಹೌದಾ? ಈ ಆನ್ ಅನ್ನೋದು ಪ್ರಿಪೊಸಿಷನ್. ಮತ್ತು ನೋಡಿ, ದ ಆಕ್ಸ್ ಸ್ಲಿಪ್ಡ್ ಅವೇ ಫ್ರಾಮ್ ಹಿಸ್ ಹ್ಯಾಂಡ್ಸ್ ಆ್ಯಂಡ್ ಫೆಲ್ ಡೌನ್ ಇನ್ ಟು ದ ರಿವರ್ ನೋಡಿ ಪ್ರಿಪೊಸಿಷನ್ ಇದೆ. ದ ಮ್ಯಾನ್ ಕುಡಂಟ್ ಈವನ್ ಸ್ವಿಮ್. ಕುಡ್ ನಾಟ್. ಸೊ ಕುಡ್ ಅನ್ನೋದು ನಮಗೆ ಮಾಡಲ್ ವರ್ಬ್ ಬಂದಾಗ ಮೇನ್ ವರ್ಬ್ ಯಾವಾಗಲೂ ವಿ1 ಅಂತ ಇದೊಂದು ರೂಲ್ ಇದೆ. ಹೌದಾ? ಮತ್ತೆ ನೋಡಿ, ಹಿ ವಾಸ್ ವೆರಿ ಸ್ಯಾಡ್ ಆ್ಯಂಡ್ ಸ್ಟಾರ್ಟೆಡ್ ವೀಪಿಂಗ್. ಇಲ್ಲಿ 2 ಸೆಂಟೆನ್ಸ್, ಹಿ ವಾಸ್ ವೆರಿ ಸ್ಯಾಡ್ ಆ್ಯಂಡ್ ಸ್ಟಾರ್ಟೆಡ್ ವೀಪಿಂಗ್. 2 ಸೆಂಟೆನ್ಸ್ಗಳನ್ನ ಆ್ಯಂಡ್ ಅಂತಕ್ಕಂಥ ಕಂಜಕ್ಷನ್ದಿಂದ ಜಾಯಿಂಟ್ ಮಾಡಿದ್ದನ್ನು ನಾವು ನೋಡ್ತಾ ಇದ್ವಿ. ಸೊ ಈ ಥರ ನಾವು ಅನಾಲಿಸಿಸ್ ಮಾಡ್ತಾ ಹೋದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ನೋಡಿ ಕಂಜಕ್ಷನ್ ಕಲ್ತ್ಕೊಂಡಿವಿ, ಫ್ರೇಸಲ್ ವರ್ಬ್ ಕಲ್ತ್ಕೊಂಡಿವಿ, ಪ್ರಿಪೊಸಿಷನ್ ಕಲ್ತ್ಕೊಂಡಿವಿ. ಸೊ ಅದೇ ಥರ ಸೆಕೆಂಡ್ ಪ್ಯಾರಾಗ್ರಾಫ್ ನೋಡಿ. ಸೆಕೆಂಡ್, ದ ಗಾಡ್ ಆಫ್ ದ ಫಾರೆಸ್ಟ್. ನೋಡಿ, ದ ಗಾಡ್, ಇಲ್ಲಿ ಆರ್ಟಿಕಲ್ ದ ಅನ್ನು ಯೂಸ್ ಮಾಡಿದ್ವಿ. ಓಕೆ. ಬಿಫೋರ್ ಹಿಮ್ ದ ಗಾಡ್ ಕನ್ಸೋಲ್ಡ್ ಹಿಮ್, ಡೋಂಟ್ ಯು ವರಿ ಐ ವಿಲ್ ಗೆಟ್ ಬ್ಯಾಕ್. ಅನ್ನೋದು ಪ್ರಿಪೊಸಿಷನ್ ಇದೆ, ಇದು ಫ್ರೇಸಲ್ ವರ್ಬ್. ಯುವರ್ ಆಕ್ಸ್ ಫಾರ್ ಯು, ಇಲ್ಲಿ ಯು ಅನ್ನೋದು ಒಂದು ನಮಗೆ ಪ್ರನೌನ್ ಆಗಿ ಸಿಗುತ್ತೆ. ಓಕೆ. ಇಲ್ಲಿ ಯು ಅಂದರೆ ಯಾರು? ವುಡ್ ಕಟರ್. ಹ್ಯಾವಿಂಗ್ ಸೆಡ್ ದೀಸ್ ವರ್ಡ್ಸ್ he dived into the river. After a few moments he came out, okay, with an axe ಜೊತೆಗೆ ಬಂದ. ಇನ್ ಆಕ್ಸ್ ಜೊತೆಗೆ ನಾವು ಆ್ಯನ್ ಅನ್ನೋದು ಪ್ರಿಪೊಸಿಷನ್ ಆಗಿ ಬಳಸ್ತಾ ಇದ್ವಿ. ನೋಡಿ, ನೆಕ್ಸ್ಟ್ ನೋಡಿ, ಇಲ್ಲಿ ನಮಗೆ ಈಸ್ ದಿಸ್ ಯೋರ್ಸ್ ಅಂದಾಗ ನಮಗೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಸೊ ಈ ಥರ ನಾವು ಪಂಕ್ಚುಯೇಷನ್ ಮಾರ್ಕ್ಸನ್ನು ಕೂಡ ಕರೆಕ್ಟಾಗಿ ಬರೀಬೇಕು. ಮತ್ತು ದೇವರು ಕೇಳಿದಂಥ ಒಂದು ಸ್ಟೇಟ್ಮೆಂಟ್ ಇರೋದ್ರಿಂದ ನಾವು ಇನ್ವರ್ಟೆಡ್ ಕಾಮದಲ್ಲಿ ಅವುಗಳನ್ನು ಬಳಸಿದ್ದೀವಿ. Okay. A few seconds later he came with another axe. It was made of silver. ನೋಡಿ, ಮೇಡ್ ಆಫ್, ಯಾವುದೇ ವಸ್ತು ಎದರಿಂದ ಮಾಡಿದ್ದಾರೆ ಅಂತ ಹೇಳಿದಾಗ ನಾವು ಬೈ ಯೂಸ್ ಮಾಡೋದಿಲ್ಲ, ಮೇಡ್ ಆಫ್ ಅಂತ ಯೂಸ್ ಮಾಡ್ತೀವಿ. ಸೊ ಬೈ ಯೂಸ್ ಮಾಡೋದು ತಪ್ಪು. ಹೌದಾ? ಈಗ ನೋಡಿ, ಇಟ್ ಈಸ್ ಮೇಡ್ ಬೈ ಸಿಲ್ವರ್ ಅಂದರೆ ತಪ್ಪಾಗುತ್ತೆ. ಅಂದರೆ ನಾವು ಬೈಯನ್ನು ಯೂಸ್ ಮಾಡಬಾರ್ದು ಅಂತ ಇಲ್ಲದೆಷ್ಟು ಕಲ್ತ್ಕೊಂಡಿವಿ. ಸೊ ನೆಕ್ಸ್ಟ್ ಒಂದು ಎರಡನೇ ದೃಶ್ಯ ಒಂದು ಏನು ಕಲಿತ, ಇಲ್ಲಿ ಕೂಡ ನಾವು ಗ್ರಾಮ್ಯಾಟಿಕಲ್ಲಿ ಒಂದು ರೂಲನ್ನು ಕಲಿಬೋದು. ಒಂದು ಇಲ್ಲಿ ನಾವು ಇದೊಂದು ಫ್ರೇಸ್, ನಮಗೆ ಒಂದು ಪ್ರೊವರ್ಬ್ ಬಗ್ಗೆ ಇದೊಂದು ಕಲ್ತ್ಕೊಂಡಿವಿ. ಇದು ಇಷ್ಟು ನಮಗೆ ಪ್ರೊವರ್ಬ್ ಆಗಿರುತ್ತೆ. ಅಂದರೆ ನಮಗೆ ಎಕ್ಸಾಂಪಲಲ್ಲಿ ಅರ್ಧ ಕೊಟ್ಟು ಇನ್ನು ಅರ್ಧವನ್ನು ಕಂಪ್ಲೀಟ್ ಮಾಡಿ ಅಂತ ಕೊಡ್ತಾರೆ. ಇದು ಕೂಡ ನೀವು ಕಲ್ತ್ಕೋಬಹುದು. ಅ ಡಾಗ್ ಆ್ಯಂಡ್ ಹರ್ ಪಪ್ಸ್ ಲಿವ್ಡ್ ಆನ್ ಅ ಫಾರ್ಮ್. ನೋಡಿ, ಆನ್ ಅ ಫಾರ್ಮ್. ಓಕೆ. ಅ ಡಾಗ್ ಸಿಂಗುಲರ್ ಆಗಿ ಆರ್ಟಿಕಲ್ ಎ ಬಳಸಿದ್ವಿ. ದೇರ್ ವಾಸ್ ಅ ವೆಲ್. ದೇರ್ ಅಂದರೆ ಅಲ್ಲಿ. THEIR ಮತ್ತು THERE ಇವೆರಡು ಕೂಡ ಡಿಫ್ರೆನ್ಸ್ ಆಗಿ ಬಳಸ್ತಾ ಇರ್ತೀವಿ. ಸೊ ಇಲ್ಲಿ ಕೂಡ ನಮ್ಗೆ ಎರರ್ ಆಗ್ಬೋದು. ದ ಮದರ್ ಡಾಗ್ ಟೋಲ್ಡ್ ದ ಪಪ್ಸ್ ಡು ನಾಟ್ ಗೋ. ನೋಡಿ, ಡು ನಾಟ್ ಅಂದರೆ ಡು ಅಥವಾ ಡಿಡ್ ಬಂದಾಗ ವರ್ಬ್ ಯಾವಾಗಲೂ ವಿ1 ಬಳಸಬೇಕು ಅಂತ.
ಒನ್ ಆಫ್ ದ ಪಬ್ಸ್ ನೋಡಿ, ಒನ್ ಆಫ್ ಅಂತ ಅಂತ ಎಲ್ಲಿ ಬರುತ್ತೆ ಅಲ್ಲಿ ಯಾವಾಗ ನಾವು ಮುಂದೆ ಬರ್ತಕ್ಕಂಥ ನೌನ್ ಏನಂತೆ ಪ್ಲೂರಲ್ ಆಗಿ ಬಳಸ್ತೀವಿ. ನೌನ್ ಆಗಿರ್ಬೋದು ಅಥವಾ ಪ್ರನೌನ್ ಆಗಿರ್ಬೋದು. ವೈ ದೇ ಶುಡಂಟ್ ಗೋ ಟು ದ ವೆಲ್ ಆ್ಯಂಡ್ ಡಿಸೈಡೆಡ್ ಟು ಎಕ್ಸ್ಪ್ಲೋರ್ ಇಟ್. ಹಿ ವೆಂಟ್ ಟು ದ ವೆಲ್, ಕ್ಲೈಮ್ಡ್ ಅಪ್ ಫ್ರೇಸಲ್ ವರ್ಬ್ ಆಗಿ ಬಳಸ್ತೀವಿ. ದ ವಾಲ್ ಆ್ಯಂಡ್ ಪೀಕ್ಡ್ ಇನ್ಸೈಡ್ ನೋಡಿ. ಇನ್ ದೇರ್ ಅಲ್ಲಿ ಹಿ ಸಾ ಹಿಸ್ ರಿಫ್ಲೆಕ್ಷನ್ ಆ್ಯಂಡ್ ಥಾಟ್ ಇಟ್ ವಾಸ್ ಅನದರ್ ಡಾಗ್. ದ ಪಬ್ಸ್ ಸಾ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ, ಅದಕ್ಕಾಗಿ ವಿ ಟು. ದ ಅದರ್ ಡಾಗ್ ಅಂತ ಯಾಕೆ ನಾವು ಹೇಳಿದ್ರೆ ಈಗಾಗಲೇ ಆ ನಾಯಿಗಳ ಬಗ್ಗೆ ನಾವು ಮಾತಾಡಿದ್ದೀವಿ, ಸೊ ಆರ್ಟಿಕಲ್ ದನ ಬಳಸಿದ್ವಿ. ನೆಕ್ಸ್ಟ್, ವಾಟ್ ಎವರ್ ಹಿ ವಾಸ್ ಡೂಯಿಂಗ್ ಆ್ಯಂಡ್ ಗಾಟ್ ಆ್ಯಂಗ್ರಿ ಫಾರ್ ಇದು ಸಲುವಾಗಿ ಪ್ರಿಪೊಸಿಷನ್. ಹೌದಾ, ಈ ಥರ ನಾವು ಗ್ರಾಮ್ಯಾಟಿಕಲ್ ರೂಲ್ ಕೂಡ ಕಲಿಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪಿಕ್ಚರ್ ರೈಟಿಂಗನ್ನು ಯಾವ ಥರ ಬರೀಬೇಕು, ಅದರ ರೂಲ್ಸ್ ಏನು, ರೆಗ್ಯುಲೇಷನ್ಸ್ ಏನು, ಅದ್ರ ಜೊತೆಗೆ ಗ್ರಾಮ್ಯಾಟಿಕಲ್ ಕೂಡ ಡಿಸ್ಕಸ್ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯೂಸ್ಫುಲ್ ಆದರೆ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಅದೇ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.